ಈಶಾನ್ಯ ಭಾರತದಲ್ಲಿ ಭಾರೀ ಮಳೆಯ ಅವಾಂತರಗಳು ಸೃಷ್ಟಿಯಾಗಿವೆ. ಮಳೆ, ಪ್ರವಾಹ, ಭೂಕುಸಿತದಿಂದಾಗಿನೇ 32 ಮಂದಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಪರಿಸ್ಥಿತಿ ಈಗ ಬಹಳ ಕ್ರಿಟಿಕಲ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಪ್ರವಾಹ ಆಗ್ತಾ ಇದೆ, ಅನೇಕ ಕಡೆ ಭೂಕುಸಿತ ಆಗ್ತಾ ಇದೆ. ಹೀಗಾಗಿ 32 ಮಂದಿ ಸಾವನ್ನಪ್ಪಿದ್ದಾರೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ತಲಾ 9 ಜನ ಸಾವನ್ನಪ್ಪಿರೋದು. ಅಂದ್ರೆ ಅಸ್ಸಾಂನಲ್ಲಿ 9 ಜನ, ಅರುಣಾಚಲ ಪ್ರದೇಶದಲ್ಲಿ 9 ಜನ, ಮೇಘಾಲಯದ 6 ಜನ, ಮತ್ತೆ ಮಿಜೋರಾಂನಲ್ಲಿ 5 ಜನ, ನಾಗಾಲ್ಯಾಂಡ್ ಮತ್ತು ತ್ರಿಪುರದ ತಲಾ 1 ಸಾವನ್ನಪ್ಪಿದ್ದಾರೆ. ಒಟ್ಟು 32 ಮಂದಿ ಸಾವನ್ನಪ್ಪಿರೋದು. ಅರುಣಾಚಲದಲ್ಲಂತೂ ಭೂಕುಸಿತಕ್ಕೆ ಕಂದಕ ಬಿದ್ದೋಗಿದೆ. ಆ ಕಂದಕದಲ್ಲಿ ವಾಹನ ಬಿದ್ದುಬಿಟ್ಟಿದೆ. ಭೂಕುಸಿತದ ಪರಿಣಾಮ 7 ಜನರು ಸಾವನ್ನಪ್ಪಿದ್ದಾರೆ. ಅಸ್ಸಾಂನಲ್ಲಿ ಭಾರೀ ಮಳೆ ಹಾಗೇ ಮುಂದುವರೆದಿದೆ. ಎಡೆ ಬಿಡದೆ ಮಳೆ ಸುರಿತಾ ಇದೆ. ರೈಲ್ವೆ ಸೇವೆ, ರಸ್ತೆ ಸಾರಿಗೆ ಎಲ್ಲದರಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಅಸ್ಸಾಂನಲ್ಲಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರವಾಸಿಗರು ಸಿಲುಕಾಕೊಂಡಿರೋದು, ಅವರನ್ನ NDRF, SDRF ರಕ್ಷಣೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ಮಳೆಯಿಂದ ಆಗಿರುವಂಥ ಅವಾಂತರಗಳು. ರೈಲ್ವೆ ಟ್ರ್ಯಾಕ್ ಮೇಲೆ ನೀರು ಹರಿತಾ ಇದೆ, ಅದು ಪ್ರವಾಹದ ರೀತಿಯಲ್ಲಿ. ಮನೆಗಳು ಕೊಚ್ಕೊಂಡು ಹೋಗ್ತಿವೆ, ರಸ್ತೆಗಳು ಕೊಚ್ಚಿ ಹೋಗ್ತಾ ಇವೆ, ರಸ್ತೆಗಳು ಬಿರುಕು ಬಿಡ್ತಾ ಇದೆ. ಜೊತೆಗೆ ಸೇತುವೆಗಳು ಕೂಡ ಮುಳುಗಡೆ ಆಗ್ತಾ ಇದ್ದಾವೆ. ಮನೆ ಎದುರುಗಡೆ ಇರುವಂಥ ರಸ್ತೆಗಳಲ್ಲಿ ಯಾವಾಗಲೂ ಜನರೇನು ಓಡಾಡ್ತಾ ಇದ್ರು, ಬಟ್ ಅಲ್ಲಿ ತೆಪ್ಪ ಬಳಸುವಂಥ ಪರಿಸ್ಥಿತಿ ಎದುರಾಗಿದೆ. ಅನೇಕರು ಅಸ್ವಸ್ಥಗೊಳ್ತಾ ಇದ್ದಾರೆ. 32 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. Vamos